ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಕಡೆಯಿಂದ ಬಂದಿರೋ ಒಂದು ಬಿಗ್ ಜಾಬ್ ಅಪ್ಡೇಟನ್ನು ನೋಡ್ತಾ ಇದ್ದೀವಿ. ತೋಟಗಾರಿಕೆ ಇಲಾಖೆಯಲ್ಲಿ ಒಟ್ಟು 85 ಹುದ್ದೆಗಳಿಗೆ ನೇರ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದೆ. ಈ ನೋಟಿಫಿಕೇಷನ್ನ ಪ್ರತಿಯೊಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ಇಲ್ಲಿ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇವೆ ಅಂತ ನೋಡೋಣ. ಮೊದಲನೇದಾಗಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂದರೆ AHO ಹುದ್ದೆಗಳು ಒಟ್ಟು 75 ಇವೆ RPCಯಲ್ಲಿ. ಎರಡನೆಯದಾಗಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂದರೆ AHD ಹುದ್ದೆಗಳು ಒಟ್ಟು 10 ಇವೆ. ಈ 10 ಹುದ್ದೆಗಳಲ್ಲಿ non-HK ಅಂದರೆ RPC ಅಭ್ಯರ್ಥಿಗಳಿಗೆ 5 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಅಂದರೆ 371J ಅಭ್ಯರ್ಥಿಗಳಿಗೆ 5 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಮೊದಲಿಗೆ ಡೇಟ್ಸ್ಗಳನ್ನು ನೋಡಿಬಿಡೋಣ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಆಗಸ್ಟ್ 5, 2026 ಅಂದರೆ ನಿನ್ನೆಯಿಂದನೇ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಆಗಸ್ಟ್ 30, 2026. ಹಾಗೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಪೇ ಮಾಡೋಕ್ಕೆ ಆಗಸ್ಟ್ 31, 2026ರವರೆಗೆ ಸಮಯ ಇರುತ್ತೆ. ಕೊನೆಯ ದಿನಗಳಲ್ಲಿ ಸರ್ವರ್ ಪ್ರಾಬ್ಲಮ್ ಆಗೋದ್ರಿಂದ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಈಗ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ, ನೀವು ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂದರೆ AHO ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನೀವು ICARನಿಂದ ಮಾನ್ಯತೆ ಪಡೆದಿರೋ ಯಾವುದಾದರೂ ಯೂನಿವರ್ಸಿಟಿಯಿಂದ BSc ಇನ್ ಹಾರ್ಟಿಕಲ್ಚರ್ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಇನ್ನು ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಂದರೆ AHD ಪೋಸ್ಟ್ಗೆ ಅಪ್ಲೈ ಮಾಡೋರು BSc ಹಾರ್ಟಿಕಲ್ಚರ್ ಜೊತೆಗೆ ಕಡ್ಡಾಯವಾಗಿ MSc ಹಾರ್ಟಿಕಲ್ಚರ್ ಅಂದರೆ MSc ಇನ್ ಹಾರ್ಟಿಕಲ್ಚರ್ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರಲೇಬೇಕು. ಈ ಡಿಗ್ರಿಯೂ ಸಹ ICARನಿಂದ ಮಾನ್ಯತೆ ಪಡೆದಿರಬೇಕಾಗುತ್ತದೆ. ಇಲ್ಲಿ ಒಂದು ಮುಖ್ಯವಾದ ರೂಲನ್ನು ನೆನಪಿಟ್ಕೊಳ್ಳಿ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ಅಂದರೆ 30 ಆಗಸ್ಟ್ 2026ರೊಳಗೆ ನಿಮ್ಮ ಹತ್ತಿರ ಮಾರ್ಕ್ಸ್ ಕಾರ್ಡ್ ಅಥವಾ PDC ಸರ್ಟಿಫಿಕೇಟ್ ಕೈಯಲ್ಲಿ ಇರಲೇಬೇಕು. ಪರೀಕ್ಷೆ ಬರೆದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಅರ್ಹತೆ ಇರೋದಿಲ್ಲ. ಇನ್ನು ವಯೋಮಿತಿ ವಿಚಾರಕ್ಕೆ ಬಂದರೆ ಅರ್ಜಿ ಸಲ್ಲಿಸಲು ನಿಮಗೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಒಂದು ಒಳ್ಳೆಯ ವಿಷಯ ಏನಂದರೆ ಸರ್ಕಾರವು ಒನ್ ಟೈಮ್ ಆಫರ್ ಆಗಿ ಗರಿಷ್ಠ ವಯೋಮಿತಿಯಲ್ಲಿ ಬರೋಬ್ಬರಿ 5 ವರ್ಷಗಳ ಕಾಲ ವಯೋಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ನೀಡಿದೆ. ಹಾಗಾಗಿ ಆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಸೇರಿಸಿದ ನಂತರ ವರ್ಗವಾರು ಗರಿಷ್ಠ ವಯೋಮಿತಿ ಹೀಗಿದೆ. ಜನರಲ್ ಮೆರಿಟ್ ಅಂದರೆ GM ಅಭ್ಯರ್ಥಿಗಳಿಗೆ 40 ವರ್ಷ, 2A 2B 3A 3B ಕ್ಯಾಂಡಿಡೇಟ್ಸ್ಗೆ 43 ವರ್ಷ ಹಾಗೂ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷಗಳವರೆಗೆ ಅಪ್ಲೈ ಮಾಡಲು ಅವಕಾಶವಿದೆ. ಇನ್ನು ಸ್ಯಾಲ್ರಿ ಪ್ಯಾಕೇಜ್ ನೋಡೋದಾದರೆ ಇವು ಗ್ರೂಪ್ B ವೃಂದದ ಹುದ್ದೆಗಳಾಗಿರೋದ್ರಿಂದ ಆಕರ್ಷಕ ವೇತನ ಇರುತ್ತೆ. ಸಹಾಯಕ ತೋಟಗಾರಿಕೆ ಅಧಿಕಾರಿಗೆ ಬೇಸಿಕ್ ಪೇ 65,950 ರೂಪಾಯಿಂದ ಸ್ಟಾರ್ಟ್ ಆಗಿ 1,24,900 ರೂಪಾಯಿವರೆಗೆ ಇರುತ್ತೆ. ಅದೇ ರೀತಿ ನಿರ್ದೇಶಕರ ಹುದ್ದೆಗೆ 69,250 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 1,34,200 ರೂಪಾಯಿವರೆಗೆ ಇರುತ್ತೆ. ಈ ಹುದ್ದೆಗಳು NPS ಅಡಿಯಲ್ಲಿ ಬರುತ್ತೆ. ಅರ್ಜಿ ಶುಲ್ಕದ ವಿವರಗಳನ್ನು ನೋಡೋಣ. ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ ಒಟ್ಟು 750 ರೂಪಾಯಿ ಶುಲ್ಕ ಇರುತ್ತೆ. 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಮತ್ತು 250 ರೂಪಾಯಿ ಪ್ರೊಸೆಸಿಂಗ್ ಫೀಸ್. ಹಾಗೆ SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಫೀಸ್ ಇರುತ್ತೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳ ಫೀಸ್ ಮಾತ್ರ ಇರುತ್ತೆ. ಇಲ್ಲಿ ಒಂದು ಮುಖ್ಯ ವಿಷಯ ಅಂತಂದರೆ ನೀವು 2 ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿದರೆ AHO ಮತ್ತು AHD 2 ಹುದ್ದೆಗಳಿಗೂ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ಒಂದೇ ಅರ್ಜಿಯಲ್ಲಿ 2 ಹುದ್ದೆಗಳಿಗೂ ಸಹ ನೀವು ಅಪ್ಲೈ ಮಾಡಬಹುದು. ಹಾಗಂತ ನೀವೇನು ಫೀಸನ್ನು ಬೇರೆ ಬೇರೆ ಕಟ್ಟಬೇಕಾಗಿಲ್ಲ. ಆದರೆ ಹೆಚ್ಚುವರಿ ಹುದ್ದೆಗೆ ಕೇವಲ 100 ರೂಪಾಯಿ ಎಕ್ಸ್ಟ್ರಾ ಫೀಸ್ ಪಾವತಿಸಿದರೆ ಸಾಕು. ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರವೇ ಪೇ ಮಾಡಬೇಕು. ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡೋದಾದರೆ KEA ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾರೆ. ಈ ಪರೀಕ್ಷೆಯು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ CBT ಆನ್ಲೈನ್ ಮಾದರಿಯಲ್ಲಿ ಇರಬಹುದು ಅಥವಾ OMR ಆಫ್ಲೈನ್ ಮಾದರಿಯಲ್ಲಿ ಕೂಡ ಇರಬಹುದು. ಎಕ್ಸಾಮ್ ಸೆಂಟರ್ಗಳ ವಿವರಗಳನ್ನು ಹಾಲ್ ಟಿಕೆಟ್ನಲ್ಲಿ ನೀಡಲಾಗುತ್ತೆ. ಪರೀಕ್ಷೆಯಲ್ಲಿ ಮೊದಲನೇದಾಗಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದು 150 ಮಾರ್ಕ್ಸ್ನ ಪರೀಕ್ಷೆ. ಇದರಲ್ಲಿ ಪಾಸಾಗಲು ಕನಿಷ್ಠ 50 ಮಾರ್ಕ್ಸನ್ನು ಪಡಿಲೇಬೇಕು. ಆದರೆ ನೀವು SSLCಯಲ್ಲಿ ಕನ್ನಡ ವಿಷಯವನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ನಿಮಗೆ ಈ ಪರೀಕ್ಷೆಯಿಂದ ವಿನಾಯಿತಿ ಸಿಗುತ್ತದೆ.
ಈಗ ಮೇನ್ ಸ್ಪರ್ಧಾತ್ಮಕ ಪರೀಕ್ಷೆಯ ಮೊದಲನೇ ಪತ್ರಿಕೆ ಅಂದರೆ ಪೇಪರ್ 1 ಜನರಲ್ ನಾಲೆಡ್ಜ್ ಬಗ್ಗೆ ನೋಡೋಣ. ಇದರಲ್ಲಿ ಒಟ್ಟು 100 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ 3 ಮಾರ್ಕ್ಸ್ನಂತೆ ಒಟ್ಟು 300 ಅಂಕಗಳಿಗೆ ಈ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಬರೆಯಲು 2 ಗಂಟೆ ಸಮಯ ಇರುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭೂಗೋಳ, ಸಾಮಾನ್ಯ ವಿಜ್ಞಾನ, ಸಂವಿಧಾನ, ಆಡಳಿತ, ಮೆಂಟಲ್ ಎಬಿಲಿಟಿ ಮತ್ತು ಪರಿಸರ ವಿಜ್ಞಾನದ ವಿಷಯದ ಪ್ರಶ್ನೆಗಳನ್ನು ಕೇಳ್ತಾರೆ. ಜನರಲ್ ಸ್ಟಡೀಸ್ನ ಸರಿಯಾಗಿ ಪ್ರಿಪೇರ್ ಆದರೆ ಸ್ಕೋರಿಂಗ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬರೋದು ಪೇಪರ್ 2. ಇದು ಅತ್ಯಂತ ಮುಖ್ಯವಾದ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್. ಇದು ಕಂಪ್ಲೀಟಾಗಿ ನಿಮ್ಮ ಹಾರ್ಟಿಕಲ್ಚರ್ ಸಬ್ಜೆಕ್ಟ್ಗೆ ಸಂಬಂಧಿಸಿದ್ದು. ಇದರಲ್ಲೂ ಸಹ ಒಟ್ಟು 100 ಪ್ರಶ್ನೆಗಳು ಇರುತ್ತವೆ. ಒಟ್ಟು 300 ಅಂಕಗಳ ಮತ್ತು ಬರೆಯಲು 2 ಗಂಟೆ ಸಮಯವನ್ನು ನೀಡಲಾಗುತ್ತದೆ. ನಿಮ್ಮ ಡಿಗ್ರಿ ಅಥವಾ ಮಾಸ್ಟರ್ಸ್ನಲ್ಲಿ ಓದಿರೋ ಹಾರ್ಟಿಕಲ್ಚರ್ ಸಿಲೆಬಸ್ಸನ್ನು ಚೆನ್ನಾಗಿ ಓದಿದರೆ ಈ ಪೇಪರ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಈ ಸ್ಪೆಸಿಫಿಕ್ ಪೇಪರ್ನ ಸಿಲೆಬಸ್ಸನ್ನು KEAಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ನೀವು KEAಯ ಅಧಿಕೃತ ವೆಬ್ಸೈಟ್ನಿಂದ ಈ ಸ್ಪೆಸಿಫಿಕ್ ಪೇಪರ್ನ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. KEA ಅವರು OMR ಎಕ್ಸಾಮ್ನಲ್ಲಿ ಒಂದು ಇಂಪಾರ್ಟೆಂಟ್ ರೂಲನ್ನು ತಂದಿದ್ದಾರೆ. OMR ಶೀಟ್ನಲ್ಲಿ 5ನೇ ಆಪ್ಷನ್ ವೃತ್ತ ಇರುತ್ತೆ. ನಿಮಗೆ ಯಾವುದಾದರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿದ್ದರೆ ಅಟೆಂಡ್ ಮಾಡದೆ ಬಿಡ್ತೀರಾ ಅಂದರೆ ಆ 5ನೇ ವೃತ್ತವನ್ನು ಕಡ್ಡಾಯವಾಗಿ ಶೇಡ್ ಮಾಡಬೇಕು. ಇದಕ್ಕಾಗಿ ಎಕ್ಸಾಮ್ ಮುಗಿದ ಮೇಲೆ ನಿಮಗೆ 5 ನಿಮಿಷ ಎಕ್ಸ್ಟ್ರಾ ಟೈಮನ್ನು ಸಹ ಕೊಡ್ತಾರೆ. ಒಂದು ವೇಳೆ ನೀವು ಯಾವುದೇ ಆಪ್ಷನನ್ನು ಶೇಡ್ ಮಾಡದೆ ಬಂದರೆ ಅದಕ್ಕೂ ಸಹ 0.75 ನೆಗೆಟಿವ್ ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಇನ್ನು ಅಪ್ಲಿಕೇಶನ್ ಹಾಕೋ ಮುಂಚೆ ನಿಮ್ಮ ಹತ್ತಿರ ಇರಲೇಬೇಕಾದ ಬೇಸಿಕ್ ಡಾಕ್ಯುಮೆಂಟ್ಸ್ ಲಿಸ್ಟನ್ನು ನೋಡೋಣ. ನಿಮ್ಮ ಆಧಾರ್ ಕಾರ್ಡ್, ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಪದವಿ ಅಥವಾ ಸ್ನಾತಕೋತ್ತರ ಪದವಿಯ ಎಲ್ಲ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು ಹಾಗೂ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಘಟಿಕೋತ್ಸವದ ಪ್ರಮಾಣಪತ್ರ. ಇದರ ಜೊತೆಗೆ ರಿಸರ್ವೇಷನ್ ಕ್ಲೇಮ್ ಮಾಡೋರಿಗೆ ಈ ಸರ್ಟಿಫಿಕೇಟ್ಗಳು ಬೇಕೇ ಬೇಕು. ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಚಾಲ್ತಿಯಲ್ಲಿರಲೇಬೇಕು ಮತ್ತು ಅದರ RD ನಂಬರ್ ಇರಲೇಬೇಕು. ಹಾಗೆ ನಿಮ್ಮ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ, ಕಲ್ಯಾಣ ಕರ್ನಾಟಕ 371J ಫಾರ್ಮ್, PWD ಅಥವಾ ಮಾಜಿ ಸೈನಿಕ ಪ್ರಮಾಣಪತ್ರಗಳಿದ್ದರೆ ಕೊನೆ ದಿನಾಂಕದ ಒಳಗಾಗಿ ಪಡೆದಿಟ್ಕೊಳ್ಳಿ. ಫ್ರೆಂಡ್ಸ್, ಇದಿಷ್ಟು KEAದ ತೋಟಗಾರಿಕೆ ಇಲಾಖೆಯ ನೇಮಕಾತಿಯ ಕಂಪ್ಲೀಟ್ ಡೀಟೇಲ್ಸ್ ಆಗಿತ್ತು. ಹಾರ್ಟಿಕಲ್ಚರ್ ಮುಗಿಸಿರೋ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಈ ನೇಮಕಾತಿ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ನಮ್ಮ ಕರಿಯರ್ ಪಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.